ಇದೀಗ ರೇಣುಕಾ ಸ್ವಾಮಿ ಕೊಲೆ ಕೇಸ್ಗೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ. ನಟ ದರ್ಶನ್ ಜೊತೆಗಿನ ರೇಣುಕಾ ಸ್ವಾಮಿ ಕೊಲೆ ಕೇಸ್ಗೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್. ನಟ ದರ್ಶನ್ ಜೊತೆಗಿದ್ದವನೆನ್ನೆ ಈಗ ಕೊಟ್ಟಿರುವಂತದ್ದು ಬಿಗ್ ಟ್ವಿಸ್ಟ್. ಕೋರ್ಟ್ ಮುಂದೆ ಸತ್ಯದ ಸ್ಫೋಟಕ ಮಾಹಿತಿ ಈಗ ಬಹಿರಂಗ ಆಗುತ್ತಾ? ಸುದ್ದಿ ಕೇಳಿ ಜೈಲಿನಲ್ಲಿಯೇ ಬೆವತು ಹೋದ ಕಾಟೇರ. A1 ಪವಿತ್ರ ಹಾಗೂ A2 ದರ್ಶನ್ಗೆ ಬಿಗ್ ಶಾಕ್. ನಟ ದರ್ಶನ್ಗೆ ಎದುರಾಯ್ತಾ ಹಾಗಿದ್ರೆ ದೊಡ್ಡ ಕಂಟಕ? ಅವನೊಬ್ಬ ಮಾತಾಡಿದ್ರೆ ಡಿ ಗ್ಯಾಂಗ್ಗೆ ಜೈಲು ಫಿಕ್ಸ್ ಅನ್ನುವಂತಹ ಪ್ರಶ್ನೆ ಇದೀಗ. ನೋಡಿ, ರೇಣುಕಾ ಸ್ವಾಮಿ ಕೊಲೆ ಕೇಸ್ಗೆ ಈಗ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ. ನಟ ದರ್ಶನ್ ಜೊತೆಗಿದ್ದವನೇ ಈಗ ಕೊಟ್ಟಿರುವಂತದ್ದು ಬಿಗ್ ಟ್ವಿಸ್ಟ್. ಈ ಕೇಸ್ನಲ್ಲಿ ಕೋರ್ಟ್ ಮುಂದೆ ಸತ್ಯದ ಸ್ಫೋಟಕ ಮಾಹಿತಿ ಅನ್ನುವಂಥದ್ದು ಈಗ ಲಭ್ಯ ಆಗ್ತಾ ಇದೆ. ಸುದ್ದಿ ಕೇಳಿ ಜೈಲಿನಲ್ಲಿಯೇ ಬೆವತು ಹೋದ ಕಾಟೇರ. A1 ಪವಿತ್ರ ಗೌಡ ಹಾಗೂ A2 ದರ್ಶನ್ಗೆ ಈಗ ಬಿಗ್ ಶಾಕ್ ಎದುರಾಗ್ತಾ ಇದೆ. ನಟ ದರ್ಶನ್ಗೆ ಎದುರಾಗುತ್ತಾ ಹಾಗಿದ್ರೆ ದೊಡ್ಡ ಕಂಟಕ ಅನ್ನುವಂತಹ ಪ್ರಶ್ನೆಯಂತೂ ಇದ್ದೇ ಇದೆ. ಅವನೊಬ್ಬ ಮಾತನಾಡಿದ್ರೆ ಸಾಕು, ನೋಡಿ ಡಿ ಗ್ಯಾಂಗ್ಗೆ ಜೈಲು ಫಿಕ್ಸ್ ಅನ್ನುವಂತಹ ಪ್ರಶ್ನೆ ಈಗ ಇದೆ. ರೇಣುಕಾ ಸ್ವಾಮಿ ಕೊಲೆ ಕೇಸ್ಗೆ ಈಗ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ. ಸುದ್ದಿ ಕೇಳಿ ಜೈಲಿನಲ್ಲೇ ಬೆವತು ಹೋದ ಕಾಟೇರ. A1 ಪವಿತ್ರ ಹಾಗೂ A2 ದರ್ಶನ್ಗೆ ಈಗ ಬಿಗ್ ಶಾಕ್ ಸಿಗ್ತಾ ಇರುವಂತದ್ದು. ನಟ ದರ್ಶನ್ಗೆ ಎದುರಾಗುತ್ತಾ ದೊಡ್ಡ ಕಂಟಕ ಅನ್ನುವಂತಹ ಪ್ರಶ್ನೆ ಇದೆ. ನೋಡಿ, ದರ್ಶನ್ ಜೊತೆಗಿದ್ದಂತಹ ಏನು ಗ್ಯಾಂಗ್ ನಲ್ಲಿ ಇದ್ದಂತಹ ಗುರುತಿಸಿಕೊಂಡಿದ್ದಂತಹ ಪ್ರದೋಷ್ನಿಂದಾನೇ ಈಗ ಸಂಕಷ್ಟ ಎದುರಾಗ್ತಾ ಇರುವಂತದ್ದು. ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಪಡೆದುಕೊಳ್ತಾ ಹೋಗ್ತಾ ಇದೆ. ರೇಣುಕಾ ಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಈಗ ದರ್ಶನ್ ಹಾಗೆ ಪವಿತ್ರ ಗೌಡಗೆ ದೊಡ್ಡ ಕಂಟಕ ಎದುರಾಗ್ತಾ ಇದೆ. ಈ ಒಂದು ಮಾತು ಕೇಳಿ ಜೈಲಿನಲ್ಲೇ ಇದ್ದಂತಹ ದರ್ಶನ್ಗೆ ಈಗ ಬೆವತು ಹೋಗಿದ್ದಾರಂತೆ. ಆ ಒಂದು ಸುದ್ದಿ ಕೇಳಿ ಜೈಲಿನಲ್ಲೇ ಬೆವತು ಹೋದ ನಟ ದರ್ಶನ್. ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದ್ದ ರೇಣುಕಾ ಸ್ವಾಮಿ ಕೊಲೆ ಕೇಸ್. ದರ್ಶನ್ ಜೊತೆಗಿರೋ ಪ್ರದೋಷ್ ಕೊಟ್ಟ ಬಿಗ್ ಟ್ವಿಸ್ಟ್. ಬೇಲ್ ಸಿಗದೆ ಜೈಲಿನಲ್ಲಿ ನರಕ ಅನುಭವಿಸ್ತಾ ಇರೋ ನಟ ದರ್ಶನ್. ಜೈಲಿನಲ್ಲಿ ಜೊತೆಗಿರೋ ಆರೋಪಿಯಿಂದಲೇ ಈಗ ದರ್ಶನ್ಗೆ ಶಾಕ್ ಎದುರಾಗ್ತಾ ಇದೆ. ಸತ್ಯ ಒಪ್ಪಿಕೊಳ್ಳಲು ನಾನು ರೆಡಿ ಅಂತ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಕೆ ಮಾಡಿರುವುದು ಮತ್ತೊಬ್ಬ ಆರೋಪಿ. ಕೋರ್ಟ್ಗೆ ಅರ್ಜಿ ಹಾಕಿದ್ದು ಬೇರೆ ಯಾರೂ ಅಲ್ಲ, ಪ್ರದೋಷ್ ಆರೋಪಿ. ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದ ರೇಣುಕಾ ಸ್ವಾಮಿ ಕೊಲೆ ಕೇಸ್. ಇದೀಗ ದರ್ಶನ್ ಜೊತೆಗಿರೋ ಪ್ರದೋಷ್ ಕೊಟ್ಟ ಬಿಗ್ ಟ್ವಿಸ್ಟ್. ಈ ಕೇಸ್ಗೆ ಸಂಬಂಧಪಟ್ಟಂತೆ ಸತ್ಯ ಹೇಳ್ತೀನಿ, ಕ್ಷಮೆ ನೀಡಿ ಅಂತ ಹೇಳಿರುವಂತದ್ದು. ಕ್ಷಮೆ ನೀಡುವಂತೆ ಅರ್ಜಿ ಸಲ್ಲಿಸಿದ್ದಾನೆ. 14ನೇ ಆರೋಪಿಯಾಗಿರುವಂತಹ ಪ್ರದೋಷ್ ಪ್ರತ್ಯೇಕ ಜೈಲು ಕೊಠಡಿಯಿಂದ ಹಾಜರುಪಡಿಸುವಂತೆ ಮನವಿಯನ್ನ ಕೂಡ ಮಾಡಿಕೊಂಡಿದ್ದಾರೆ. ದರ್ಶನ್ ಇರುವ ಕೊಠಡಿ ಬಿಟ್ಟು ಬೇರೆ ಕೊಠಡಿಯನ್ನ ನೀಡಿ, ಆಗ ನಾನು ಸತ್ಯ ಹೇಳೋದಕ್ಕೆ ರೆಡಿ ಆಗ್ತೀನಿ, ಹೇಳೋದಕ್ಕೂ ಕೂಡ ಅನುಕೂಲ ಆಗುತ್ತೆ, ಎಲ್ಲಾ ಸಾಕ್ಷಿಗಳನ್ನು ಹೇಳ್ತೀನಿ, ದಯವಿಟ್ಟು ನನಗೆ ಕ್ಷಮೆ ನೀಡಿ ಅಂತ ಈಗ 59ನೇ CCH ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಕೆ ಮಾಡಿರುವಂತದ್ದು. ಈ ಕುರಿತಾಗಿ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದ ಎಲ್ಲಾ ಸತ್ಯತೆಗಳನ್ನ ಹೇಳ್ತೀನಿ, ಕ್ಷಮೆ ನೀಡುವಂತೆ ಈಗ ಅರ್ಜಿಯನ್ನ ಸಲ್ಲಿಕೆ ಮಾಡಿರುವಂತದ್ದು ಕೂಡ 14ನೇ ಆರೋಪಿಯಾಗಿರುವಂತಹ ಪ್ರದೋಷ್. ಅದು ಕೂಡ ಪ್ರತ್ಯೇಕ ಜೈಲು ಕೊಠಡಿಯಿಂದ ಹಾಜರುಪಡಿಸುವಂತೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ದರ್ಶನ್ ಇರೋ ಕೊಠಡಿ ಬೇಡ, ಬೇರೆ ಕೊಠಡಿ ಕೊಟ್ಟರೆ ನಾನು ಸತ್ಯ ಹೇಳೋದಕ್ಕೆ ರೆಡಿ ಇದ್ದೇನೆ, ಆದ್ರೆ ನನಗೆ ಕ್ಷಮೆಯನ್ನ ನೀಡಿ ಅಂತ ಈಗ ಪ್ರದೋಷ್ ಹೇಳಿರುವಂತದ್ದು. ದರ್ಶನ್ ಜೊತೆಯ ಗ್ಯಾಂಗ್ ನಲ್ಲಿ ಗುರುತಿಸ್ಕೊಂಡಿರುವಂತವ್ರು, ಜೊತೆಗೆ ಅವತ್ತು ಏನಾಯ್ತು, ಕೊಲೆ ಕೇಸ್ಗೆ ಯಾರೆಲ್ಲ ಇದ್ರು, ಅಂದ್ರೆ ರೇಣುಕಾ ಸ್ವಾಮಿ ಕೊಲೆ ಆದಂತಹ ಸಂದರ್ಭದಲ್ಲಿ ಯಾರೆಲ್ಲ ಇದ್ರು, ಈ ಒಂದು ರೂವಾರಿ ಯಾರಾಗಿದ್ದಾರೆ, ಎಲ್ಲವೂ ಕೂಡ ಗೊತ್ತಿದ್ದೇ ಇರುತ್ತೆ.